ರಾಕಿ ಈ ಮನೆ ರಕ್ತ ಅಲ್ಲ. ಹೊಸವ್ರೆ, ಏನ್ರಿ ಆಫೀಸಿಂದ ಬಂದ್ರಾ? ನಾನಿನ್ನೂ ಆಫೀಸ್ಗೆ ಹೋಗಿಲ್ಲ ರೀ. ಓಹ್ ಹೌದಲ್ವಾ, ಇರಿ ಮಜ್ಜಿಗೆ ತಗೊಂಡು ಬರ್ತೀನಿ. ಹೊಸವ್ರೆ ಇರಿ. ಇನ್ನೂ ಆ ಜಗಳದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲ ರೀ, ಒಂದು ನಿಮಿಷ ಇರಿ. ಮಜ್ಜಿಗೆ ತಗೊಂಡ್ಬರ್ತೀನಿ ಅಂತ ಹೇಳಿ ಕುಡಿಯೋ ನೀರು ತಗೊಂಬಂದಿದ್ದೀರಲ್ಲ. ಸಾರಿ ರೀ, ಮಜ್ಜಿಗೆ ಮಾಡಿ ತಗೊಂಡು ಬರ್ತೀನಿ. ಬೇಡ ರೀ, ನನಗೇನು ಬೇಡ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಓಕೆ? ನೀವಿನ್ನೂ ಆ ಜಗಳದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಇಲ್ಲ ರೀ, ನಿಮ್ಮ ಮೈಂಡಲ್ಲಿ ಅದೇ ರನ್ ಆಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೋಡಿ, ದಮಯಂತಿ ಮಾತ್ರ ಅಲ್ಲ, ಯಾರು ಏನೇ ಹೇಳಿದ್ರು ರಾಕಿ ನನ್ನ ಮಗ, ಈ ಮನೆ ವಾರಸ್ದಾರ. ನೀವು ಈ ಥರ ದುಃಖ ಪಡ್ಕೊಳಕ್ಕೆ ಹೋಗ್ಬೇಡಿ. ನಾನು ದುಃಖ ಪಡ್ತಿರೋದು ಅದಕ್ಕಲ್ಲ ರೀ. ಕೆಟ್ಟು ವರ್ತನೆ ಗೊತ್ತಿದ್ದು ಕೂಡ ದಮಯಂತಿ ಅವನನ್ನೇ ವಹಿಸ್ಕೊಂಡು ಬರ್ತಿದ್ದಾಳೆ. ಹೆತ್ತ ತಾಯಿನೇ ಹಾಗೆ ಮಾಡಿದ್ರೆ ಮಕ್ಕಳು ಇನ್ನೂ ಹಾಳಾಗಲ್ವಾ? ದಮಯಂತಿಗೆ ಅದು ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೋತಿಲ್ಲ ರೀ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗೀತೆ ಅಂದಾಗೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಸರಿಯಾದ ದಾರಿಗೆ ತರಲಿಲ್ಲ ಅಂದರೆ ನಾಳೆ ಆ ಮಕ್ಕಳ ಫ್ಯೂಚರ್ ಏನಾಗಬೇಡ. ನಾಳೆ ಮತ್ತೆ ದುಃಖ ಪಡೋರು ಯಾರು? ದಮಯಂತಿನೇ ಅಲ್ವಾ? ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ನೀವೇನು ಹೊರೆಯಾಗಕ್ಕೆ ಹೋಗ್ಬೇಡಿ. ಆ ಕಿಟ್ಟುವಿಂದ ರಾಕಿಗೆ ಮಾತ್ರ ಅಲ್ಲ, ಅನು ಕೀರ್ತಿಗೂ ಕೂಡ ತೊಂದರೆ ಆಗ್ತಿದೆ. ಹೆಣ್ಮಕ್ಳು ಅಂತಾನು ನೋಡ್ದೆ ಕೆಟ್ಟು ಅವ್ರನ್ನ ಅಳಿಸ್ತಿದ್ದಾನೆ. ನಾನು ನೋಡ್ಕೊಳ್ತೀನಿ ಹೊಸವ್ರೆ. ಇಷ್ಟು ದಿನ ದಮಯಂತಿ ನಮ್ಮ ಚಿಕ್ಕಮ್ಮನ ಮಗಳು ಅಂತ ಗೊತ್ತಿತ್ತು, ಆದರೆ ಈಗ ಸ್ವಂತ ತಂಗಿ ಆಗಿದ್ದಾಳಲ್ವಾ, ಸ್ವಲ್ಪ ಅಧಿಕಾರನ ಚಲಾಯಿಸ್ತಾ ಇದ್ದಾಳೆ. ಮನೆ ಮಗಳಾಗಿ ಅವಳಿಗೆ ಅಧಿಕಾರ ಇದೆ ರೀ. ಆದರೆ ಅವಳು ನಿಮ್ಮ ಸ್ವಂತ ತಂಗಿ ಆಗಿದ್ರು, ಚಿಕ್ಕಮ್ಮನ ಮಗಳಾಗಿದ್ರು, ನನಗೆ ನಾದ್ನಿನೇ. ನಿಜ ಗೊತ್ತಾಗೋಕ್ ಮುಂಚೆ ಕೂಡ ಅವಳಿಗೆ ಅಷ್ಟೇ ಗೌರವ ಕೊಟ್ಟೆ. ಕಿಟ್ಟುನ ಪ್ರೀತಿಯಿಂದ ನೋಡ್ಕೊಂಡ್ವಿ. ಆದರೆ ಈಗ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗಿದೆ. ದಮಯಂತಿ ಬಗ್ಗೆ ನನಗೆ ಬಿಟ್ಬಿಡಿ. ಕಿಟ್ಟುನ ಕೂಡ ದಾರಿಗೆ ತರ್ತೀನಿ. ನೀವು ಸ್ವಲ್ಪ ದಿನ ನೆಮ್ಮದಿಯಾಗಿರಿ. ಮಕ್ಕಳು ಹಾಳಾಗೋದ್ರೆ ದೊಡ್ಡೋರು ದೊಡ್ಡ ಹೊಣೆನ ಹೊತ್ಕೋಬೇಕು ರೀ. ಏನೇ ಆಗ್ಲಿ ಈಗಲೇ ಹುಷಾರಾಗಿರ್ಬೇಕು. ದಮಯಂತಿಗೆ ಎಚ್ಚರಿಕೆನ ನಾನು ಕೊಡ್ತೀನಿ. ಕೇಳಿಲ್ಲ ಅಂತಂದ್ರೆ ನಾನೇ ಅವರಿಗೆ ಶಿಸ್ತನ್ನ ಕಲಿಸ್ತೇನೆ. ಈಗ ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಓಕೆ? ಯಾರು ನೀವು? ಹಾರಿಕಾ ಅಂದ್ರೆ ನೀವೇನಾ? ಹೌದು, ನಾನೇ. ಬನ್ನಿ, ನಮ್ಮ ಮೇಡಮ್ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಯಾರು ನಿಮ್ಮ ಮೇಡಮ್? ನನ್ನನ್ನೇ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಮೇಡಮ್ ಹೇಳ್ತಾರೆ, ಮೊದಲು ನೀವು ಬನ್ನಿ. ನಾನು ಬರಲ್ಲ. ಮರ್ಯಾದೆಯಿಂದ ಬರ್ದೇ ಇದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಿಮ್ ಮೇಡಮ್ ವಸುಂಧರನಾ ಇಲ್ಲ ಪಾವನಿನಾ? ಅಲ್ಲ, ಶ್ಯಾಮಲಾ ದೇವಿ ಅವರು. ಶ್ಯಾಮಲಾ ದೇವಿನಾ?
ಅವ್ರು ಯಾರು? ಮೇಡಮ್ ಅವರು ಹೇಳ್ತಾರೆ ಅಂತ ಹೇಳಿದ್ವಲ್ಲ, ನಡಿ. ಛೇ, ಈ ಟೈಮಲ್ಲಿ ಮಮ್ಮಿ ಕೂಡ ಮನೇಲಿಲ್ಲ. ಆ ಶ್ಯಾಮಲಾದೇವಿ ಯಾರು? ನನ್ನ ಯಾಕೆ ಕರೀತಿದ್ದಾರೆ? ನಿನಗೆ ಹೇಳ್ತಾ ಇರೋದು, ನಡಿ. ನೋಡಿದ್ಯಾ ಅದಕ್ಕೆ ಮನೇಲಿ ಎಷ್ಟೇ ಜಗಳ ಆದರೂ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಸೊಸೆಯರು ಅವ್ರ ಕೆಲಸನ ಅವರವರೇ ಮಾಡ್ತಿದ್ದಾರೆ. ಹೌದದ್ಕೆ ನನ್ 3 ಸೋದರಳಿ ಅಂದ್ರು ಕೂಡ ಈ ಮನೆ ಜಗಳನ್ ಪಕ್ಕಕ್ಕಿಟ್ಟು ಆಫೀಸ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡು. ಒಡ ಹುಟ್ಟಿರೋ ಕುಟುಂಬ ಅಂದರೆ ಹೀಗಿರಬೇಕು. ಅದಕ್ಕೆ ಓರ್ಗಿತ್ತಿರ ಮಧ್ಯೆ ಹೊಂದಾಣಿಕೆ, ಅಣ್ಣ ತಮ್ಮಂದ್ರ ಅನುಬಂಧ ನೋಡ್ತಾ ಇದ್ರೆ ಮನಸ್ಸು ತುಂಬಿ ಬರ್ತಿದೆ. ಈ ಸಮಯದಲ್ಲಿ ನಿಮ್ಮ ಅಣ್ಣ ಇಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವಾಗ್ಲೂ ನಿನ್ನ ಮಕ್ಕಳು ಸೊಸೆರ್ ಬಗ್ಗೆನೇ ಮಾತಾಡ್ತಿರ್ತೀಯ ಹೊರತು ನನಗೊಂದು ಮದ್ವೆ ಮಾಡ್ಬೇಕು ಅಂತ ಯೋಚನೆನೇ ಮಾಡಲ್ಲ. ನನ್ನ ಗೃಹಿಣಿ ಮಾಡ್ಬೇಕು ಅನ್ನೋ ಬುದ್ಧಿ ನಿನ್ಗೆ ಯಾವಾಗ ಬರುತ್ತೆ? ಪಾವನಿ ಅತ್ಗೆ ವಸು ಅತ್ಗೆ ಜೊತೆ ನಮ್ಮಮ್ಮ ನಂದಿನೀನು ಸೊಸೆ ಅಂತ ಸೇರ್ಸ್ಕೊಂಡ್ಬಿಟ್ಲಾ ಹೆಂಗೆ? ಅಮ್ಮಂಗೆ ನನ್ನ ಮಗಳೇ ಈ ಮನೆ ಚಿಕ್ಕ ಸೊಸೆ ಅಂತ ನೆನಪು ಮಾಡ್ಬೇಕು. ನಿನ್ ಮನ್ಸಲ್ಲಿ ಏನ್ ಅಂದ್ಕೋತಿದ್ಯಾ ಅಂತ ನನಗೆ ಗೊತ್ತು. ಅದ್ಗೆ ಮದ್ವೆ ಬಗ್ಗೆ ತಾನೇ ನೀನು ಯೋಚನೆ ಮಾಡ್ತಿರೋದು. ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ದೆ ಅದಕ್ಕೆ? ನಿನ್ನ ಮನಸ್ಸು ಬಗ್ಗೆ ನನಗೆ ಗೊತ್ತಿಲ್ವಾ? ಅದಕ್ಕೆ ನಿನಗೆ ಯಾರು ಕಂಡ್ರೆ ಇಷ್ಟ ಅಂತ ನನಗೆ ಗೊತ್ತು. ಅಂದ್ರೆ ನಾನ್ ಚಲ್ಪತಿನ ಪ್ರೀತಿಸಿದ ವಿಷಯ ಅದಕ್ಕೆ ಗೊತ್ತಾಗೋಯ್ತಾ ಹೇಗೆ? ಆದಷ್ಟು ಬೇಗ ನಿನ್ನ ಆಸೆ ಈಡೇರತ್ತದ್ಕೆ. ನನಗೂ ಚಲ್ಪತಿಗೂ ಮದ್ವೆ ಮಾಡ್ತಾರಾ? ಮೊದಲು ನಂದಿನಿಗೆ ಮದ್ವೆ ಮಾಡಿ ಆಮೇಲೆ ಅಖಿಲ್ಗೆ ಸಂಬಂಧ ನೋಡೋಣ. ನೀನ್ ಇಷ್ಟಪಡೋ ನಿನ್ ಚಿಕ್ಕ ಸೋದರ ಅಳಿಯನ್ ಮದ್ವೆನ ನೀನೇ ಮುಂದೆ ನಿಂತು ಮಾಡುವಂತೆ. ಅಂದ್ರೆ ನೀನ್ ಇಷ್ಟೊತ್ತು ಮಾತಾಡಿದ್ದು ಅಖಿಲ್ ಮದ್ವೆ ಬಗ್ಗೆನಾ ಅದಕ್ಕೆ? ನೀನ್ ಯಾರ ಮದ್ವೆ ಬಗ್ಗೆ ಅನ್ಕೊಂಡೆ? ಅವ್ರ ಮದ್ವೆ ಬಗ್ಗೆನೇ ಅದಕ್ಕೆ. ಯಾಕಮ್ಮ ಇಲ್ಲಿ ಕರ್ಕೊಂಬಂದೆ? ಕರೆಕ್ಟಾಗಿ ಗುಡ್ಸು, ಮಾತಾಡ್ದೆ ಗುಡ್ಸು. ಯಾಕಮ್ಮ? ಮಾತಾಡ್ಬೇಡ ಕಣೆ, ಸುಮ್ನೆ ಶುರು ಮಾಡು. ಅಮ್ಮ ಅಮ್ಮ ಅಮ್ಮ, ಅಲ್ಲೋಡೆ ನಿನ್ ಸೊಸೆ ಕಸ ಗುಡಿಸ್ತಿದ್ದಾಳೆ. ಸೊಸೆನಾ? ಅದೇನಮ್ಮ, ನಿನ್ ಮೊಮ್ಮಗಳು ಶಿವಾನಿ. ಅಭಿಯಣ್ಣ, ಭಾಸ್ಕರಣ್ಣ, ಲೋ ಅಖಿಲ್, ಒಂದ್ಸಲ ಅಲ್ಲಿ ನೋಡಿ, ನಿಮ್ ಸೋದ್ರ ಸೊಸೆ ಶಿವಾನಿ ಕಸ ಗುಡಿಸ್ತಿದ್ದಾಳೆ. ಅವಳೇನು ಎವರೆಸ್ಟ್ ಬೆಟ್ಟ ಹತ್ತುತ್ತಿದ್ದಾಳ? ಅಷ್ಟೊಂದು ಬಡಾಯಿ ಕೊಚ್ಕೋತಿದ್ಯಲ್ಲ. ಈ ಮನೆ ದೊಡ್ಡ ಸೊಸೆಯರ್ ಜೊತೆ ಚಿಕ್ಕ ಸೊಸೆ ಆಗಿರೋ ಶಿವಾನಿ ಕೂಡ ಮನೆ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದೀನತ್ತೆ. ಚಿಕ್ಕ ಸೊಸೆನಾ? ಅದೇ ಚಿಕ್ಕ ಹುಡುಗಿ ಶಿವಾನಿ ಅಂತ ಹೇಳ್ತಿದ್ದೀನಿ. ಅವಳಿಗೆ ಮನೆ ಕೆಲಸ ಎಲ್ಲ ಗೊತ್ತು. ನೀನ್ ಎಷ್ಟೇ ಹಾರಾಡಿದ್ರು ಇಲ್ಲಿ ಬೀಳೋರು ಯಾರೂ ಇಲ್ಲ ಕಣೆ. ಓದ್ತಿರೋ ಹುಡುಗಿ ಕೈಯಲ್ಲಿ ಕೆಲಸ ಯಾಕೆ ಮಾಡಿಸ್ತಾ ಇದೆಯಾ ದಮಯಂತಿ? ಅಯ್ಯೋ, ಇವತ್ತೋ ನಾಳೆನೋ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಅಲ್ವೇನಮ್ಮ. ಅವಳ ಮನೆನ ಅವಳು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿನ್ನ ಮಗಳ ಜೊತೆ ನೀನು ಕೂಡ ಕೆಲಸ ಮಾಡ್ಬೋದಲ್ವಾ? ನಿನಗೂ ಕೆಲಸ ಮಾಡೋದು ಅಭ್ಯಾಸ ಆಗ್ತಿತ್ತು. ಕೇಳಿಲಿ, ನನಗ್ ಕೆಲ್ಸ ಮಾಡಕ್ ಬರ್ದೇನೆ ನನ್ ಮಗಳು ಕೆಲ್ಸ ಮಾಡ್ತಿದ್ದಾಳ ಅತ್ತೆ. ಈ ಮನೇಲಿ ಹುಟ್ಟಿದ್ರು ಚಿಕ್ಕಮ್ಮನ್ ಮನೇಲಿ ಬೆಳೆದು ಎಲ್ಲಾ ತರ ಕಷ್ಟನೂ ಪಟ್ಟಿದ್ದೀನಿ. ನನ್ ಮಗಳು ಕಷ್ಟದಲ್ಲಿ ಬೆಳೆದ್ರು ಸುಖದಲ್ಲಿ ಬದುಕ್ಬೇಕು ಅಂತ ಅವಳಿಗೆಲ್ಲಾ ಕೆಲ್ಸನೂ ಕಲ್ಸಿದೀನಿ. ನನ್ ಜೀವನ ಹೆಂಗೋ ಹೀಗಾಯ್ತು, ಕಡೆ ಪಕ್ಷ ಅವಳಾದ್ರೂ ಚೆನ್ನಾಗಿರ್ಬೇಕಲ್ವಾ?
ಅಮ್ಮಂಗೆ ನನ್ನ ಉದ್ದೇಶ ಅರ್ಥ ಆಗ್ತಿದೆ. ಹಿಂಗೆ ದಿನ ಸ್ವಲ್ಪ ಸ್ವಲ್ಪ ಅಮ್ಮನ್ ಮನ್ಸು ಬದಲಾಯಿಸಿದ್ರೆ ಸಾಕು, ಶಿವಾನಿ ಮನೆ ಚಿಕ್ಕ ಸೊಸೆ ಆಗ್ಬಿಡ್ತಾಳೆ. ಏನಾಯ್ತು ವಸು? ಆವಾಗಿಂದ ಒಂದೇ ಸಮನೆ ಎಡಗಣ್ಣು ಅದ್ರತಿದೆ ಅಕ್ಕ. ಎಡ್ಗಣ್ಣು ಅದ್ರಿದ್ರೆ ಅಶುಭ ಅಂತಾರಲ್ವಾ ಅಕ್ಕ? ಅದಕ್ಕೆ ಆತಂಕ ಪಡ್ತಿದ್ದೀನಿ, ಯಾರಿಗೇನು ಕೆಟ್ಟದಾಗುತ್ತೋ ಅಂತ. ಅಕ್ಕ, ಅಯ್ಯೋ ರಾಕಿ, ಹೊಸವ್ರೆ, ಏನಾಯ್ತು ರೀ? ಏನಂದ್ರೆ ರಾಕಿ ಫೋಟೋ ಕೆಳಕ್ ಬಿತ್ತು ರೀ. ರಾಕಿಗೇನಾದ್ರೂ ಆಗತ್ತೇನೋ? ಗಾಬರಿ ಆಗ್ಬೇಡಿ. ಒಂದೇ ಸಮ ನನ್ನ ಎಡಗಣ್ಣು ಕೂಡ ಅದ್ರತಿದೆ. ನನ್ನ ಮನ್ಸಿಗೇನೋ ಕೆಟ್ಟದಾಗತ್ತೆ ಅನ್ನಿಸ್ತಿದೆ. ಏನಾಗಲ್ಲ ಬಿಡಮ್ಮ, ಯಾಕೆ ಭಯ ಪಡ್ತಾ ಇದೆಯಾ? ಈ ಥರ ಯಾವತ್ತೂ ಆಗಿರ್ಲಿಲ್ಲ ಭಾವ. ರಾಕಿಗೇನಾದ್ರೂ ಆದ್ರೆ? ರಾಕಿ ಸ್ಕೂಲಲ್ಲಿದ್ದಾನಂತಕ್ಕೆ, ಅವ್ನು ಸೇಫ್ ಆಗಿರ್ತಾನೆ. ರಾಕಿಗೇನಾಗಲ್ಲ ವಸು, ಗಾಬರಿ ಆಗ್ಬೇಡ. ಯಾಕೋ ನನ್ನ ಮನ್ಸಿಗೆ ಒಂಥರ ಅನ್ನಿಸ್ತಿದೆ ಅತ್ತೆ. ಯಾವುದೋ ಗೊತ್ತಿಲ್ಲದೆ ಇರೋ ಭಯ ಆವರಿಸ್ಕೊಂಡಿದೆ. ನನ್ ಮಗಳು ಕೆಲ್ಸ ಮಾಡ್ಬೇಕಾದ್ರೆ ಈ ವಸು ಅದ್ಗೆ ನಾಟಕ ಶುರು ಹಚ್ಕೊಂಡ್ಲಾ ಹೆಂಗೆ? ಎಲ್ರಿಗೂ ಒಳ್ಳೇದ್ ಬಯಸೋ ವಸು ಮನ್ಸಿಗೆ ಹಿಂಸೆ ಆಗ್ತಿದೆ ಅಂತಂದ್ರೆ ಯಾರಿಗೋ ಏನೋ ಕಾದಿದೆ ಅಂತಾಯ್ತು. ಹೊಸವ್ರೆ, ಆ ಫೋಟೋ ಇಲ್ಲಿ ಕೊಡಿ. ಅದಕ್ಕೆ ಹೊಸವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ, ಅವ್ರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಸಿಗುತ್ತೆ. ಸರಿ ಅಭಿ. ವಸು, ನಡಿ ದೇವಸ್ಥಾನಕ್ಕೆ ಹೋಗೋಣ. ಅರ್ಚಕ್ರೆ, ನನ್ ಮಗ ರಾಕಿ ಹೆಸರಲ್ಲಿ ಅರ್ಚನೆ ಮಾಡ್ಕೊಡಿ ಪುರೋಹಿತ್ರೆ. ಇವತ್ತು ನಿಮ್ಮ ಮಗ ಹುಟ್ಟಿದ ದಿನನೇನಮ್ಮ? ಅಲ್ಲ ಪುರೋಹಿತ್ರೆ, ಬೆಳಗ್ಗೆಯಿಂದ ನಮ್ಮ ಮನೇಲಿ ಅಪಶಕುನ ನಡೀತಾ ಇದೆ. ಏನಾದ್ರೂ ಕೆಟ್ಟದಾಗತ್ತೇನೋ ಅಂತ ಇವಳು ಭಯ ಪಡ್ತಿದ್ದಾಳೆ. ದೇವ್ರನ್ನ ನಂಬಮ್ಮ, ಯಾವುದೇ ಆಪತ್ತು ಬರಲ್ಲ. ಈ ಗುಡಿಲಿ ಒಬ್ರು ಸ್ವಾಮೀಜಿ ಇದಾರಮ್ಮ, ನಿಮ್ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸ್ತಾರೆ. ಹೋಗಿ ಕೇಳಿ. ಆ ಸ್ವಾಮೀಜಿ ಎಲ್ಲಿದ್ದಾರೆ ಪುರೋಹಿತ್ರೆ? ಅಲ್ಲಿ ನೋಡಮ್ಮ, ಅಲ್ಲೇ ಕೂತಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮ್ಮ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ವಿ. ನೀವೇ ಪರಿಹಾರ ಕೊಡಬೇಕು. ರಾಕಿ, ನಿನ್ ಮಗನ ಬಗ್ಗೆ ಭಯ ಪಡ್ತಿದ್ಯಾ ಅಷ್ಟೇ ಅಲ್ವಾ ತಾಯಿ? ಅಷ್ಟೇ ಸ್ವಾಮಿ.
ನನ್ನ ಮಗನ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ನಿನ್ನ ಭಯ ನಿಜ ಆಗತ್ತಮ್ಮ. ನಿನ್ನಿಂದ ನಿನ್ನ ಮಗನ್ನ ಒಬ್ರು ದೂರ ಮಾಡಕ್ ಹೊರಟಿದ್ದಾರೆ. ನೀವೇನು ಹೇಳ್ತಿದ್ದೀರಾ ಸ್ವಾಮಿ? ತಾಯಿ ಮಗನ್ನ ಬೇರೆ ಮಾಡೋದು ಯಾರು? ನನ್ನಿಂದ ನನ್ನ ಮಗನ್ನ ಯಾರು ದೂರ ಮಾಡ್ತಾರೆ ಸ್ವಾಮೀಜಿ? ಆ ವ್ಯಕ್ತಿ ಬಹಳ ಅಪಾಯಕಾರಿಯಾದ ವ್ಯಕ್ತಿ ಕಣಮ್ಮ. ಅವರು ಬಯಸಿದ ದಾರಿಗೋಸ್ಕರ ಯಾವ ಮಟ್ಟಕ್ಕಾದರೂ ಇಳಿತಾರೆ. ಆ ವ್ಯಕ್ತಿಯಿಂದ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಆಗತ್ತೆ, ತುಂಬ ಅನಾಹುತಗಳೂ ಆಗತ್ತೆ. ನಮ್ಮ ಮೇಲೆ ಅಷ್ಟೊಂದು ಕೋಪ ಯಾರಿಗಿದೆ ಸ್ವಾಮೀಜಿ? ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಬೆಳೆಸ್ಕೊಂಡಿರೋರು ಯಾರು? ನಮಗ್ ಗೊತ್ತಿದ್ದಾಗೆ ನಾವ್ ಯಾರಿಗೂ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಸ್ವಾಮಿ. ನಮ್ಮ ಮೇಲೆ ಅಷ್ಟು ಸೇಡ್ ಯಾಕೆ? ಮನುಷ್ಯನ ಸ್ವಾರ್ಥನೇ ಮನುಷ್ಯಂಗೆ ಶತ್ರು ತಾಯಿ. ನಾವು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಮತ್ತೊಬ್ಬ ವ್ಯಕ್ತಿ ಸ್ವಾರ್ಥ ನಮ್ಮನ್ನ ಬಲಿ ತಗೊಳುತ್ತೆ. ಆ ವ್ಯಕ್ತಿಗೆ ನನ್ನ ಮಗನೇ ಯಾಕೆ ಸ್ವಾಮಿ? ಯಾರು ನೀವು? ನನ್ನನ್ನ ಯಾಕೆ ಕರೆಸಿದ್ದೀರಾ? ನಿನ್ನಿಂದ ಕೆಲಸ ಆಗಬೇಕಿದೆ. ನೀನು ನನಗೊಂದು ಹೆಲ್ಪ್ ಮಾಡಬೇಕು. ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾನು ನಿಮಗೆ ಯಾಕೆ ಹೆಲ್ಪ್ ಮಾಡಬೇಕು? ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಲಿ ಮಾಡೋ ಅಂಥ ಕೆಲಸನೇ ನಿನಗೆ ಕೊಡ್ತೀನಿ. ನೀವು ಯಾರು ನನಗೆ ಕೆಲಸ ಕೊಡೋಕ್ಕೆ? ಏನು ಮಾತಾಡ್ತಿದ್ದೀರಾ? ನನಗೆ ಯಾವ ಕೆಲಸನೂ ಬೇಡ. ಆದರೆ ನನಗೆ ನೀನು ಅಗತ್ಯ ಇದೆ ಹಾರಿಕಾ. ನನ್ನಿಂದ ನಿನಗೆ ಲಾಭನೂ ಇದೆ. ನಾನು ಹೇಳಿದ್ದು ಮಾಡಿದ್ರೆ ನಿನ್ನ ಲೈಫು ಸೆಟ್ಲಾಗಿ ಹೋಗುತ್ತೆ. ಏನು ಮಾಡ್ಬೇಕು ನಾನು? ನನ್ನ ಮಗ ನನ್ನಿಂದ ದೂರ ಆಗದೆ ಇರೋ ಹಾಗೆ ಕಾಪಾಡಕ್ಕಾಗಲ್ವಾ ಸ್ವಾಮಿ? ಇದು ವಿಧಿ ಆಡ್ತಿರೋ ನಾಟಕ ಕಣಮ್ಮ. ನೀವು ತುಂಬ ಹುಷಾರಾಗಿರಬೇಕು. ಎಷ್ಟೋ ಅನಾಹುತಗಳು ಎದುರಾಗೋದ್ರಲ್ಲಿದೆ. ಮುಂಬರೋ 6 ತಿಂಗಳು ನಿಮಗೆ ಕಷ್ಟಕಾಲ. ನೀವೇ ಹೀಗಂದ್ರೆ ಹೇಗೆ ಸ್ವಾಮಿ? ಭಗವಂತನ ಮೇಲೆ ಭಾರ ಹಾಕೋದು ಬಿಟ್ಟು ನಾವಿನ್ನೇನು ಮಾಡೋಕ್ಕಾಗಲ್ಲ ತಾಯಿ. ಹೋಗಿ ಬನ್ನಿ. ಹೇಳಿದ್ದೆಲ್ಲ ನಿನಗೆ ಅರ್ಥ ಆಯಿತು ತಾನೇ? ನೀನು ನನಗೆ ಹೆಲ್ಪ್ ಮಾಡು, ನಾನು ನಿನ್ನ ಸೆಟ್ಲ್ ಮಾಡ್ತೀನಿ. ಓಕೆ ಓಕೆ, ಡನ್. ನಮ್ಮ ಎಂಪ್ಲಾಯೀಸ್ IT ರಿಟರ್ನ್ಸ್ನ ಫೈಲ್ ಮಾಡೋದಕ್ಕೆ ಇನ್ನು 20 ಡೇಸ್ ಟೈಮ್ ಅಷ್ಟೇ ಇರೋದಣ್ಣ. ಅಷ್ಟರೊಳಗೆ GST ಕಟ್ಟಿ ಎಲ್ಲನೂ ಕ್ಲಿಯರ್ ಮಾಡಿಬಿಡಿ. ಆಲ್ರೆಡಿ ನಮ್ಮ ಅಕೌಂಟೆಂಟ್ ಕೆಲಸದ ಮೇಲೆ ಇದ್ದಾನೆ ಅಭಿ. 1 or 2 ಡೇಸಲ್ಲಿ ಎಲ್ಲ ಮುಗಿಯುತ್ತೆ. ನಾಳೆಯಿಂದ ನಾನು ಕೂಡ ಆಫೀಸಿಗೆ ಬರ್ತೀನಣ್ಣ. ಪೆಂಡಿಂಗ್ ವರ್ಕ್ ಏನಾದರೂ ಇದ್ದರೆ ನನಗೆ ನೀವು ಹೇಳಿ. ಬಂದ್ರಾ? ದರ್ಶನ ಚೆನ್ನಾಗಾಯ್ತಪ್ಪ ಅವನಿ? ಈಗ ಟೆನ್ಷನ್ ಕಮ್ಮಿ ಆಯ್ತಾ ಅದಕ್ಕೆ? ಏನಾಯ್ತು ಸೋರೆ, ಇನ್ನೂ ಯಾಕೆ ಹಾಗಿದ್ದೀರಾ? ಏನಾಯ್ತು ವಸು? ಯಾಕಾಗಿದ್ಯಾ?
ನಾವೊಬ್ರು ಸ್ವಾಮೀಜಿನ ಭೇಟಿ ಮಾಡಿದ್ವಿ ಅತ್ತೆ. ಮನೇಲಿ ನಡೆದಿದ್ದ ಅಪಶಕುನದ ಬಗ್ಗೆ ವಾಸು ಅವ್ರನ್ನ ಕೇಳಿದ್ಲು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಸ್ವಾಮೀಜಿ ಹಾಗೆ ಹೇಳ್ದಾಗ್ಲಿಂದ ನನ್ನ ಭಯ ಇನ್ನೂ ಜಾಸ್ತಿ ಆಗ್ತಿದೆ ರೀ. ಯಾರಿಂದ ಅಪಾಯ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ. ಖಂಡಿತ ಆ ವ್ಯಕ್ತಿ ಹಾರಿಕಾನೇ ಆಗಿರ್ತಾಳೆ. ನಮಗೆ ಅಪಾಯ ಅಂತೇನಾದರೂ ಆದರೆ ಆದಿತ್ಯಯಿಂದನೋ ಇಲ್ಲ ಚಲ್ಪತಿಯಿಂದನೋ ಆಗುತ್ತೆ. ಹಾರಿಕಾ ಕೂಡ ಡೇಂಜರ್ ಅಣ್ಣ. ಅವಳು ನಮ್ಮ ಮೇಲೆ ಸೇಡ್ ತೀರಿಸ್ಕೊತಿದ್ದಾಳೆ.